ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಮ್ಮ ಕ್ಯಾಂಪಸ್ ಹತ್ಕೊಂಡು ಹೊರಟಿದ್ದು ನಮ್ಮ ಊರಿಗೆ. ಸೊ ಕೇಟಿಂದ ನಮ್ಮಪ್ಪ ಬಂದುಬಿಟ್ಟು ಅಲ್ಲಿಂದ ಪಿಕ್ ಮಾಡಿದ್ರು. ಇವತ್ತೇನು ವಿಶೇಷ ಅಂದರೆ ನಮ್ಮ ಅಜ್ಜಿ ಬಂದಿದ್ರು ಮನೆಗೆ. ನೋಡಿ, ಇವರು ನಮ್ಮ ಅಮ್ಮ ಅವರ ಅಮ್ಮ, ಹಾಗೆ ನಮ್ಮ ತಾತ ಅಪ್ಪ ಅವರ ಅಪ್ಪ. ತುಂಬ ದಿನ ಆದಮೇಲೆ ಸಿಕ್ಕಿದ್ರು. ಏನು ಇಷ್ಟೊಂದು ಡೀಪ್ ಡಿಸ್ಕಷನ್ ಅಂತ ಅಂದರೆ ಅವರು ಏಜ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರು. ತಾತ ಆಲ್ಮೋಸ್ಟ್ ನಿಯರ್ ಟು 100 ಇದ್ದಾರೆ. ಅಜ್ಜಿ ಕೂಡ 85+ ಅವ್ರು 90 ರೀಚ್ ಆಗಿದ್ದಾರೆ. ಒಂಥರ ಮಿನಿ ಗೆಟ್ ಟುಗೆದರ್ ಅನ್ನೋ ಥರ ಆಗಿತ್ತು. ಇವನು ನಮ್ಮ ಅಕ್ಕನ ಮಗ. ಇವನಿಗೆ ಆಲ್ಮೋಸ್ಟ್ ನಾವು 7 ಮಂತ್ಸಿಂದ ಸ್ವಿಮ್ ಮಾಡಿಸ್ತಿದ್ದೀವಿ. ಅವನಿಗೆ ನೀರು ಕಂಡು ನೀರಿಂದ ಎದ್ದು ಆಚೆನೇ ಬರಲ್ಲ ಅಂತಲೇ. ಅವನಿಗೆ ಫುಲ್ ಖುಷಿ ಇರುತ್ತೆ ಅದರಲ್ಲಿ. ನೋಡಿ, ಎತ್ಕೊಂಡ್ರು ಅದರೊಳಗಡೆ ಬೀಳ್ತಾ ಇದ್ದಾನೆ ಅವನು. ಇಲ್ಲಿರೋರು ನಮ್ಮಮ್ಮ, ಹಾಗೆ ಅವರು ನಮ್ಮ ಅತ್ತೆ ಇದ್ದಾರೆ, ನಮ್ಮ ಅಪ್ಪನ ತಂಗಿ. ಅವಾಗಿನ ಫುಡ್ ಹಂಗಿರುತ್ತೆ ಅನಿಸುತ್ತೆ, ಯಾಕಂದರೆ ನಮ್ಮ ಅಜ್ಜಿ ತಾತನಿಗಿರೋ ಶಕ್ತಿನೂ ನಮಗಿಲ್ಲ. ಆ್ಯಂಡ್ ನಾವಿರೋದು ಈಗ ಹೊಲದ ಮನೆ ಹತ್ರ ಇದ್ದೀವಿ. ನನ್ನ ಪಕ್ಕ ಇರೋದು ನಮ್ಮ ದೊಡ್ಡಮ್ಮನ ಮಗ ಅಣ್ಣ, ಅವಳು ನನ್ನ ತಂಗಿ, ಆ್ಯಂಡ್ ಇದು ನಾನು. ನಮ್ಮ ಅಕ್ಕ ಕಾಲಿಗೆ ಬೀಳ್ತಾ ಇದ್ಲು, ಅದಕ್ಕೆ ನಮ್ಮ ಅಣ್ಣ ರೇಗಿಸ್ತಾ ಇದ್ರು. ಏನು ಹೇಳ್ತಿದ್ರು ಅಂತ ನೀವೇ ಕೇಳಿಸ್ಕೊಡಿ. ಇಲ್ಲಿ ನಮ್ಮ ಅಜ್ಜಿ ತಾತ. ಅಜ್ಜಿ ನಿನಗೆ ಖರ್ಚಿಗೆ ದುಡ್ಡು ಬೇಕಂತ ತಾತನೂ ಕೊಡ್ತಾಯಿದ್ರು. ಅಜ್ಜಿ ನಿಂಗೆ ದುಡ್ಡು ಬೇಕಾದ್ರೆ ಕೊಡ್ತೀನಿ ಅಂತ ತಾತ ಕೇಳ್ತಾಯಿದ್ರು. ಇಲ್ಲಿ ನಮ್ಮ ಅಣ್ಣ ಊಟಕ್ಕೆ ಕೂತ್ಕೊಂಡಿದ್ರೆ ಈ ಕೋಳಿ ಅದ್ರ ಪಾಡ್ಗದು ಹೋಗಿ ಅವನ ತಟ್ಟಲ್ಲಿ ತಿಂತಾ ಇದೆ. ನನ್ನ ತಂಗಿಯವರು ಊರಿಗೆ ಹೋಗ್ತಾರೆ ಅಂದರು. ಸೊ ಸೀಬೆಕಾಯಿ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು, ಗಿಡದಲ್ಲಿ ಎಷ್ಟೊಂದು ಹಣ್ಣಾಗಿತ್ತು, ಹಾಗಾಗಿ ಬಂದುಬಿಟ್ಟು ಒಂದು ಸ್ವಲ್ಪ ಸೀಬೆಕಾಯಿ ಕಿತ್ಕೊಂಡ್ವಿ. ಇವನು ಆ್ಯಕ್ಚುಲಿ ತುಂಬ ಲಕ್ಕಿ, ಯಾಕಂದರೆ ಈ ಕಡೆ ಅಜ್ಜಿ ತಾತನೂ ಇದ್ದಾರೆ, ನೆಕ್ಸ್ಟ್ ಮುತ್ತಜ್ಜಿ ಮುತ್ತಾತನೂ ಇದ್ದಾರೆ. ನಮಗೆ ಅಮ್ಮ ಅವರಪ್ಪ ತಾತ ಒಬ್ಬರು ರೀಸೆಂಟಾಗಿ ತೀರ್ಕೊಂಡ್ರು. ಅದು ಬಿಟ್ಟರೆ ಇನ್ನು 3 ಅಜ್ಜಿ ತಾತ ಇದ್ದಾರೆ. ಸಂಜೆ ಆಲ್ಮೋಸ್ಟ್ ಎಲ್ಲರೂ ಹೊರಟರು. ನಾನು ಅಪ್ಪ ಅಮ್ಮ 3 ಮಾತ್ರ ಉಳ್ಕೊಂಡ್ವಿ.